ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೋಮೋಸ್ನ ಹೇಗೆ ಮಾಡೋದು ಮನೇಲಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಮೋಮೋಸ್ ಜೊತೆಗೆ ಆಹಾ ಖಾರವಾದ ಈ ಚಟ್ನಿ ತಿಂತಾ ಇದ್ದರೆ ಏನು ಟೇಸ್ಟ್ ಅಂತೀರಾ. ಸೊ ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಮೋಮೋಸ್ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಬನ್ನಿ ಹಾಗಿದ್ರೆ ಈ ಮೋಮೋಸ್ನ ಹೇಗೆ ಮಾಡೋದು, ಇದಕ್ಕೇನೆಲ್ಲ ಬೇಕು ಅನ್ನೋದನ್ನ ನೋಡ್ಕೊಂಬರೋಣ. ಇವಾಗ ಮೋಮೋಸ್ ಮಾಡೋಕ್ಕೆ ನಾನಿಲ್ಲಿ 1 ಬೌಲಷ್ಟು ಮೈದಾ ಹಿಟ್ಟು, 1 ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಹೆಲ್ದಿಯಾಗಿ ಬೇಕಪ್ಪ ಈ ರೆಸಿಪಿ ಅಂದರೆ ಪೂರ್ತಿಯಾಗಿ ನೀವು ಚಿರೋಟಿ ರವೆನ ಮಿಕ್ಸಿ ಮಾಡಿ ಕೂಡ ತೊಗೋಬೋದು. ನಾನಿಲ್ಲಿ 2 ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡಿಬಿಡೋಣ. ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ನಾವಿಲ್ಲಿ ಹಿಟ್ಟನ್ನ ನಾದ್ಕೋಬೇಕು. ಒಟ್ಟಿಗೆ ನೀರನ್ನ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರನ್ನ ಸೇರಿಸ್ತಾ ಹಿಟ್ಟನ್ನ ನಾದ್ಕೋಬೇಕು. ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಯಾರೆಲ್ಲ ಮೋಮೋಸ್ ಪ್ರಿಯರಿದ್ದೀರಾ ಕಮೆಂಟ್ ಮಾಡಿ. ನನಗಂತೂ ಮೋಮೋಸ್ ಅಂದರೆ ತುಂಬ ಇಷ್ಟ. ಬಿಸಿ ಬಿಸಿ ಮೋಮೋಸ್, ಆ ಖಾರವಾದ ಚಟ್ನಿ ತಿಂತಾ ಇದ್ದರೆ ಆಹಾ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಸೊ ನೋಡಿ, ಈ ಹದದಲ್ಲಿ ಹಿಟ್ಟನ್ನ ನಾದ್ಕೋಬೇಕು. ಇವಾಗ ಹಿಟ್ಟು ನಾದಾಗಿದೆ. ಇದನ್ನ ಒಂದು ಸೈಡಿಗೆ ಇಟ್ಬಿಡೋಣ. ಹಿಟ್ಟು ನೆನಿಲಿ ಒಂದು 15 ಮಿನಿಟ್ಸು. ಅಂದರೆ ನಾವು ಇವಾಗ ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ಸ್ಟಫಿಂಗ್ ರೆಡಿ ಆಗೋವರೆಗೂ ಹಿಟ್ಟು ಕೂಡ ನೆನೆಯುತ್ತೆ. ಈ ಸ್ಟಫಿಂಗಿಗೆ ಮೇನಾಗಿ ಕ್ಯಾಬೇಜ್ ಬೇಕು. ನಾನಿಲ್ಲಿ ಅರ್ಧ ಕ್ಯಾಬೇಜ್ನ ತೊಗೊಂಡು ಈ ಥರ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ಸೈಜೇ ಕಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದನ್ನ ಚಿಕ್ಕದಾಗಿ ಚಾಪ್ ಮಾಡಬೇಕು, ಅದಕ್ಕೋಸ್ಕರ. ಹಾಗೆ ನಾನಿಲ್ಲಿ 1 ಕ್ಯಾರೆಟ್, ಒಂದು ದೊಡ್ಡ ಕ್ಯಾರೆಟು, 1 ಅಥವಾ 2, ಚಿಕ್ಕದಿದ್ದರೆ 2 ಕ್ಯಾರೆಟ್ನ ತೊಗೊಳ್ಳಿ. 2 ಕ್ಯಾರೆಟು ಮತ್ತು ಅರ್ಧ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಇದೆಲ್ಲನೂ ಇವಾಗ ಚಿಕ್ಕದಾಗಿ ಚಾಪ್ ಮಾಡಬೇಕು. ನಾವು ಕೈಯಲ್ಲಿ ಹೆಚ್ಚಿದರೆ ತುಂಬ ಚಿಕ್ಕದಾಗೋದಿಲ್ಲ. ಈ ಮೋಮೋಸ್ ಸ್ಟಫಿಂಗಿಗೆ ಚಿಕ್ಕದಾಗಿಯೇ ಇರಬೇಕು, ಅದಕ್ಕೋಸ್ಕರ. ಇಲ್ಲಿ ಚಾಪರ್ ಚಿಕ್ಕದಾಗಿರೋದ್ರಿಂದ ನಮ್ಮ ಮನೇಲಿ ನಾನು ಸ್ವಲ್ಪ ಕ್ಯಾಬೇಜ್ನ ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ದೊಡ್ಡ ಚಾಪರ್ ಇದ್ದರೆ ಎಲ್ಲ ತರಕಾರಿನೂ ಒಟ್ಟಿಗೆ ಚಾಪ್ ಮಾಡ್ಕೋಬೋದು. ನಾನು ಫಸ್ಟ್ 1 ಟ್ರಿಪ್ಪಲ್ಲಿ ಕ್ಯಾಬೇಜ್ನ ಚಾಪ್ ಮಾಡ್ತಾಯಿದ್ದೀನಿ. ಈ ಥರ ನೀವು ಚಾಪರಲ್ಲಿ ಚಾಪ್ ಮಾಡಿದಾಗ ಈ ಥರ ನೋಡಿ ಎಷ್ಟು ಸಣ್ಣ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ಇವಾಗ ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ನಾನು 2 ಟೈಮು ಚಾಪ್ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ಚಿಕ್ಕದಿದೆ ಚಾಪರು, ಅದಕ್ಕೋಸ್ಕರ. ಚಾಪ್ ಮಾಡಿದಂಥ 2 ಟ್ರಿಪ್ ಕ್ಯಾಬೇಜ್ನೂ ಕೂಡ ನಾನು ಇವಾಗ ಬೌಲ್ಗೆ ಸೇರಿಸಿದ್ದೀನಿ. ಹಾಗೆ ಇವಾಗ ಕ್ಯಾರೆಟ್ನ ಚಾಪ್ ಮಾಡ್ಕೋತೀನಿ. ಕ್ಯಾರೆಟ್ನ ಸ್ವಲ್ಪ ಮೊದಲು ಚಾಪ್ ಮಾಡಿಕೊಂಡು ಅದರ ಜೊತೆಗೆ ಕ್ಯಾಪ್ಸಿಕಮ್ನ ಸೇರಿಸಿ ಚಾಪ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು. ಇದನ್ನೂ ಕೂಡ ಇವಾಗ ನಾನೇನು ಕ್ಯಾಬೇಜ್ ಬೌಲ್ಗೆ ತೆಗೆದಿದ್ದೆ ಅದೇ ಬೌಲ್ಗೆ ಸೇರಿಸ್ತಾ ಇದ್ದೀನಿ. ಜೊತೆಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಚಿಕ್ಕದಾಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ನೋಡಿ. ಈ ಎಲ್ಲ ತರಕಾರಿನೂ ಚಾಪ್ ಮಾಡಿ ಆಗಿದೆ. ಇವಾಗ ನಾನು ಗ್ಯಾಸ್ ಮೇಲ್ಗಡೆ ಒಂದು ಬಾಳ್ಗೆನ ಇಟ್ಟಿದ್ದೀನಿ. ಇದಕ್ಕೆ 1-2 ಟೀ ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ಇದಕ್ಕೆ ತುಂಬ ಎಣ್ಣೆ ಹಾಕಬಾರ್ದು, ಅದಕ್ಕೋಸ್ಕರ 1-2 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸಿ, ಎಣ್ಣೆ ಬಿಸಿ ಆದ ನಂತರ ನಾವೇನು ಚಾಪ್ ಮಾಡಿರ್ತೀವಿ ಎಲ್ಲ ತರಕಾರಿನೂ ಇದಕ್ಕೆ ಸೇರಿಸ್ಕೋಬೇಕು ನೋಡಿ. ಇವಾಗ ಚೆನ್ನಾಗಿ ಒಂದು ಸರಿ ಈ ಥರ ಮಿಕ್ಸ್ ಮಾಡಿ 1-2 ಮಿನಿಟ್ಸ್ ಬೇಯಲಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫಸ್ಟು ಹಾಕಬೇಕಿತ್ತು, ಹಾಕಿದ್ದೀನಿ ಆಲ್ರೆಡಿ, ಬಟ್ ವಿಡಿಯೋ ಬಂದಿಲ್ಲ, ಸಾರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಂದ ನಂತರ ಈ ಥರ ಪೆಪ್ಪರ್ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು. ಅಂದರೆ ಒಂದು 70% ಬೆಂದರೆ ಸಾಕು, ತುಂಬ ಹಣ್ಣಾಗಿ ಬೇಯೋದು ಬೇಡ. ಮತ್ತು ಇದಕ್ಕೆ ಯಾವುದೇ ರೀತಿಯ ನೀರನ್ನ ಸೇರಿಸಬಾರ್ದು, ಹಾಗೇ ಬೇಯಿಸ್ಕೋಬೇಕು. ನಾವೇನು ಫ್ರೈಡ್ ರೈಸಿಗೆ 70% ಬೇಯಿಸಿರ್ತೀವಿ ಅದೇ ಥರ ಈ ಸ್ಟಫಿಂಗಿಗೂ ಕೂಡ ಒಂದು 70% ಬೆಂದರೆ ಸಾಕು ನೋಡಿ. ಈ ಥರ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ನೋಡಿ. ಇವಾಗ ಇದು ಆಲ್ರೆಡಿ ಆಗಿದೆ, ಗ್ಯಾಸ್ ಆಫ್ ಮಾಡಿಬಿಡೋಣ. ಇಲ್ಲಿ ಹಿಟ್ಟು ಕೂಡ ನೆಂದಿತ್ತು. ನಾನಿಲ್ಲಿ
ಚಿಕ್ಕದಾಗಿ ಉಳ್ಳಿನ ತೆಗಿತಾ ಇದ್ದೀನಿ. ತುಂಬ ದೊಡ್ಡದಾಗಿ ಎಲೆ ಲಟ್ಸ್ಕೊಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಉಗಿಲಿ ಬೇಯಿಸೋದ್ರಿಂದ ಮೋಮೋಸ್ನ ನಾವು ದೊಡ್ಡದಾಗಿ ಎಲೆ ಲಟ್ಸ್ಕೊಂಡು ಮಾಡೋದ್ರಿಂದ ಉಗಿಲಿ ಇನ್ನೂ ದೊಡ್ಡದಾಗುತ್ತೆ, ಮೋಮೋಸು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಚಿಕ್ಕದಾಗೆ, ಅಂದರೆ ನಾನು ತೋರಿಸ್ತೀನಿ ಎಷ್ಟು ಲಟ್ಟಿಸ್ಕೋಬೇಕು ಅಂತ. ಈಗ ಇದಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನ ಲಟ್ಸ್ತಾ ಇದ್ದೀನಿ. ನೀವು ಗೋಧಿ ಹಿಟ್ಟಾದರೂ ಹಚ್ಕೋಬೋದು, ಮೈದಾ ಹಿಟ್ಟಾದರೂ ಹಚ್ಕೋಬೋದು. ನೋಡಿ, ಈ ಥರ ಎಲೆಗಳನ್ನು ಲಟ್ಸ್ಕೋಬೇಕು. ತುಂಬ ದಪ್ಪವಾಗೂ ಬೇಡ, ತುಂಬ ತೆಳುವಾಗೂ ಬೇಡ, ಮೀಡಿಯಮ್ ಸೈಜಲ್ಲಿ ನಾವು ಎಲೆಗಳನ್ನ ಲಟ್ಸ್ಕೋಬೇಕು. ಮತ್ತು ತುಂಬ ದೊಡ್ಡದಾಗಿ ಲಟ್ಸ್ಕೋಬಾರ್ದು. ನೋಡಿ, ಈ ಥರ ಲಟ್ಸ್ತಾ ಬರಬೇಕು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು. ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಅದೇ ಥರ ಇನ್ನೊಂದು ಎಲೆನೂ ಲಟ್ಸಿ ತೋರಿಸ್ತೀನಿ. ನೋಡಿ, ಈ ಥರ ಲಟ್ಸ್ಕೋಬೇಕು. ಅದೇ ಥರ ಎಲ್ಲ ಎಲೆಗಳನ್ನು ನಾನು ಲಟ್ಸಿದ್ದೀನಿ. ಇವಾಗ ನಾವೇನು ಸ್ಟಫಿಂಗ್ ರೆಡಿ ಮಾಡಿದ್ವಿ ಅದನ್ನ ಇದಕ್ಕೆ ಫಿಲ್ ಮಾಡಬೇಕು. ನೋಡಿ, ಈ ಥರ ಫಿಲ್ ಮಾಡಿಬಿಟ್ಟು ಸುತ್ತಲೂ ನಾವು ನೀರು ಹಚ್ಚಬೇಕು. ಅಂದರೆ ಇದು ಓಪನ್ ಆಗೋದಿಲ್ಲ, ಅದಕ್ಕೋಸ್ಕರ ಈ ಥರ ನೀರು ಹಚ್ಚಿಬಿಟ್ರೆ ನೀಟಾಗಿ ಮೋಮೋಸ್ ಬರುತ್ತೆ, ಯಾವುದೇ ಕಾರಣಕ್ಕೂ ಓಪನ್ ಆಗೋದಿಲ್ಲ. ನೋಡಿ, ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ. ಆ ಕಡೆ ಈ ಕಡೆ ಸ್ವಲ್ಪ ಈ ಥರ ಮಾಡಿ ಮುಂದ್ಗಡೆ ಪ್ರೆಸ್ ಮಾಡಬೇಕು, ಸ್ವಲ್ಪ ಆ ಕಡೆ ಈ ಕಡೆಯಿಂದ ಮತ್ತು ಈ ಥರ ಪ್ರೆಸ್ ಮಾಡಬೇಕು. ಅದೇ ಮೆಥಡಲ್ಲಿ ಮಾಡ್ತಾ ಹೋದರೆ ಆಯಿತು. ತುಂಬಾ ಈಸಿ. ಒಂದೇ ಸಾರಿಗೆ ನೋಡಿದ ತಕ್ಷಣ ಅಯ್ಯೋ ಹೇಗೆ ಮಾಡಿದ್ದಾರೆ ಅನಿಸುತ್ತೆ, ಬಟ್ ಮಾಡಿದಾಗ ಗೊತ್ತಾಗುತ್ತೆ. ನೋಡಿ, ಈ ಥರ ತುಂಬಾ ಈಸಿ ಮಾಡೋದು. ಇಷ್ಟೇ. ನೋಡ್ಬೋದು ನೀವು ಯಾವ ಥರ ಡಿಸೈನ್ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದರೆ ಹೇಗೆ ಮಾಡಿದಾರಪ್ಪ ಅನಿಸುತ್ತೆ. ಸೊ ಈಗ ಗೊತ್ತಾಯ್ತಲ್ಲ ಹೇಗೆ ಮಾಡೋದು ಅಂತ. ಅದೇ ಥರ ನಾನು ಎಲ್ಲ ಮೋಮೋಸ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇನ್ನೂ ಒಂದು ಸಾರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ನಿಮಗೆ ಮಾಡಿ ಅಭ್ಯಾಸ ಆಗಿಬಿಟ್ರೆ ತುಂಬ ಸುಲಭವಾಗಿಯೇ ಇದನ್ನ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಸೊ ಅದೇ ಥರ ಇವಾಗ ಎಲ್ಲನೂ ರೆಡಿ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಡಬ್ರೆಯಲ್ಲಿ ನೀರಿಟ್ಟಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದ ನಂತರ ಮೇಲ್ಗಡೆ ಹೋಲಿರೋಂತಹ ಪಾತ್ರೆನ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು. ಎಣ್ಣೆ ಸವರಿದ ಮೇಲೆ ನಾವೇನು ಮೋಮೋಸ್ ರೆಡಿ ಮಾಡಿರ್ತೀವಿ ಅದನ್ನ ಇಡಬೇಕು. ನೋಡಿ, ಈ ಥರ ಎಲ್ಲ ಮೋಮೋಸ್ನ ಇಟ್ಟು ಒಂದು 15 to 20 ಮಿನಿಟ್ಸ್ ಇದನ್ನ ಬೇಯಿಸ್ಕೋಬೇಕು. ಅಂದಾಗ ಚೆನ್ನಾಗಿ ಬೇಯುತ್ತೆ ಮೋಮೋಸು. ನೋಡಿ, ಇವಾಗ ಒಂದು 15 to 20 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ ಬೇಯೋಕ್ಕೆ. ಅಲ್ಲಿ ಮೋಮೋಸ್ ಬೇಯೋವರೆಗೂ ಇನ್ನೊಂದು ಟ್ರಿಪ್ ಮೋಮೋಸ್ನು ಕೂಡ ರೆಡಿ ಮಾಡಿದ್ದೀನಿ. ನೋಡಿ, ಇಲ್ಲಿ ಒಂದು ಟ್ರಿಪ್ ಬೇಯ್ತಾ ಇದೆ, ಇಲ್ಲಿ ಇನ್ನೊಂದು ಟ್ರಿಪ್ ನೆಕ್ಸ್ಟ್ ಟ್ರಿಪ್ಪಿಗೆ ರೆಡಿಯಾಗಿದೆ. ಸೊ ಇವಾಗ ಒಂದು 15 to 20 ಮಿನಿಟ್ಸ್ ಆಗಿದೆ. ನೋಡೋಣ ಮೋಮೋಸ್ ರೆಡಿಯಾಗಿದೆಯಾ ಅಂತ. ಆಹಾ, ನೋಡಿ, ಬಿಸಿ ಬಿಸಿ ಮೋಮೋಸ್ ರೆಡಿಯಾಗಿದೆ. ಇವಾಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ಖಾರವಾದ ರುಚಿಯಾದ ಮೋಮೋಸ್ ಚಟ್ನಿ ಜೊತೆಗೆ ಬಿಸಿ ಬಿಸಿ ಮೋಮೋಸ್ ರೆಡಿಯಾಗಿದೆ. ಯಾವಾಗಾದರೂ ಮೋಮೋಸ್ ತಿನ್ನಬೇಕು ಅಂದಾಗ ಆರಾಮಾಗಿ ನಾವೇ ಮನೆಯಲ್ಲಿ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೋಮೋಸು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ.